ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ನೇಷನ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಮಗೆ ಹೌ ಟು ಗೆಟ್ ಮಾರ್ಜಿನ್ ಬೆನಿಫಿಟ್ಸ್ ಅಂದ್ರೆ ಈಗ ಯಾರ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅಂತ ಇದ್ದೀರಾ, ಸೊ ಕಡಿಮೆ ಬಂಡವಾಳ ಇರುತ್ತೆ, ಸೊ ಅಂಥವ್ರು ಕಡಿಮೆ ಬಂಡವಾಳದಿಂದ ನಾವು ಹೇಗೆ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೇನೆ. ವಿಡಿಯೋನ ಸಂಪೂರ್ಣ ನೋಡಿ. ಅಂಡ್ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಯಾವತ್ತು ಅಂದ್ರೆ 30/6/2025 ಅಂಡ್ ಇದು ಲೈವ್ ಮಾರ್ಕೆಟ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅಂಡ್ ಮುಂದೆ ದಿನಗಳಲ್ಲಿ ಇವತ್ತು ನಾನು ಏನ್ ಮಾಡಿರ್ತೀನಲ್ಲ, ಮುಂದೆ ಇದು ಮಾರ್ಜಿನ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಸೆಬಿ ಅವ್ರ ರೂಲ್ಸ್ ಚೇಂಜ್ ಮಾಡ್ತಾರೆ, ನೆಕ್ಸ್ಟ್ ಮಾರ್ಜಿನ್ ಜಾಸ್ತಿ ಬೇಕು ಅನ್ಸುತ್ತಾರೆ, ಅವಾಗ ಏನಾಗುತ್ತೆ ಈ ಅಮೌಂಟ್ ವೇರಿಯೇಷನ್ ಆಗ್ತಾ ಇರುತ್ತೆ. ಓಕೆನಾ, ಇದೇ ಫಿಕ್ಸ್ ಅಂತ ಅನ್ಕೋಬೇಡಿ. ಬಟ್ ಸದ್ಯದ ಮಟ್ಟಿಗೆ ಈಗ ಸೆಬಿ ಅವರು ಇನ್ನು ಮಾರ್ಜಿನ್ ಏನೋ ಮಾತಾಡ್ತಾ ಇಲ್ಲ. ಈಗಿನ ಮಾರ್ಜಿನ್ ಇದ್ಮೇಲೆ ನಾವು ಎಷ್ಟು ಬೆನಿಫಿಟ್ ತೆಗಿಬಹುದು ಅಂದ್ರೆ ಎಷ್ಟು ಬೆನಿಫಿಟ್, ಎಷ್ಟು ಮಾರ್ಜಿನ್ ಉಪಯೋಗಿಸ್ಕೊಂಡು ನಾವು ಟ್ರೇಡ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೇನೆ. ಓಕೆ, ಸೊ ನೋಡಿ ರೈಟ್ ನ ನೋಡಿ, ನೀವು ನಿಫ್ಟಿ ಚಾರ್ಟ್ ನೋಡ್ತಾ ಇದ್ದೀರಾ. ನಿಫ್ಟಿ ಎಟ್ ದ ಮನಿ ಬಂದ್ಬಿಟ್ಟು 25,500 ರೂಪಾಯಿ ನಡೀತಾ ಇದೆ. ಓಕೆ, ಇದು ಎಟ್ ದ ಮನಿ ಆಯ್ತಾ, ಇದು ಎಟ್ ದ ಮನಿ ಆಯ್ತಾ. ಸೊ ಎಟ್ ದ ಮನಿಯ ಕಾಲ್ ಆಪ್ಷನ್ ನೀವು ಸೆಲ್ ಮಾಡ್ತೀರಿ ಅಂತ ಅನ್ಕೊಳ್ಳಿ. ಎಟ್ ದ ಮನಿಯ ಕಾಲ್ ಆಪ್ಷನ್ ನೀವು ಸೆಲ್ ಮಾಡ್ಬೇಕಪ್ಪ. ಉದಾಹರಣೆಗೆ ಇಲ್ಲ ನಾನು ಆಪ್ಷನ್ ಚೈನ್ ಓಪನ್ ಮಾಡ್ತೇನೆ, 2,500 ಕಾಲ್ ಆಪ್ಷನ್ ನೋಡಿ. ಎಕ್ಸಾಂಪಲ್ ಕೊಡ್ತಿದ್ದೀನಿ ನಾನು. 2,500 ಎಟ್ ದ ಮನಿ ಇದೆ, ಈ ಕಡೆ ಕಾಲ್ ಆಪ್ಷನ್ ಇದೆ, ಈ ಕಡೆ ಪುಟ್ ಆಪ್ಷನ್ ಇದೆ. ಓಕೆ, ಬರೀ ನೀವು ಕಾಲ್ ಆಪ್ಷನ್ ಸೆಲ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಕಾಲ್ ಆಪ್ಷನ್ ನೀವು ಸೆಲ್ ಮಾಡ್ತೀನಿ ಅಂದಾಗ ನಿಮಗೆ ಎಷ್ಟು ಬೇಕು ಗೊತ್ತಾ? ಸೆಲ್ ಮಾಡ್ತೀನಿ ಅಂದ್ರೆ ಒಂದು ಲಾಟ್ ಸೆಲ್ ಮಾಡಕ್ಕೆ ಈಗಿನ ಪ್ರಕಾರ ನಿಮಗೆ 2,25,000 ರೂಪಾಯಿ, 25,423 ರೂಪಾಯಿ ಬೇಕು ಒಂದು ಲಾಟ್ ಸೆಲ್ ಮಾಡ್ತೀನಿ ಅಂದ್ರೆ. ಓಕೆ, ಅದೇ ರೀತಿ ಇದು ಕಾಲ್ ಆಪ್ಷನ್ ಆಯ್ತು. ಸೊ ಪುಟ್ ಆಪ್ಷನ್ ನೀವು ಸೆಲ್ ಮಾಡ್ತೀನಿ ಅಂದ್ರೆ ನೋಡಿ, ಸೊ ಪುಟ್ ಆಪ್ಷನ್ ನೀವು ಸೆಲ್ ಮಾಡ್ತೀನಿ ಸೇಮ್ ಅದು ಅಷ್ಟೇ ಬೇಕಾಗುತ್ತೆ. 2,06,000 ಬೇಕು, 2,06,650 ರೂಪಾಯಿ ನಿಮ್ಗೆ ಏನ್ ಬೇಕು, ಒಂದು ಲಾಟ್ ಆಪ್ಷನ್ ಸೆಲ್ ಮಾಡ್ತೀನಿ ಅಂದ್ರೆ ಬೇಕು. ಸೊ ಇಷ್ಟು ಅಮೌಂಟ್ ಇರಲ್ಲ. ಸೊ ಅವಾಗ ಏನ್ ಮಾಡ್ತೀನಿ, ಅವಾಗ ಏನ್ ಮಾಡ್ಬೇಕಾಗತ್ತೆ, ಪ್ಲಸ್ ಸ್ಟ್ರಾಡಲ್ ಅಂತ ಮಾಡ್ತೀರಿ. ಸ್ಟ್ರಾಡಲ್ ಅಂದ್ರೆ ಏನು, ಎಟ್ ದ ಮನಿಯ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡನ್ನೂ ಸೆಲ್ ಮಾಡಕ್ ನಾವೇಂತೀವಿ, ಸ್ಟ್ರಾಡಲ್ ಅಂತೀವಿ. ಸೊ ಅದಕ್ಕೆ ಎಷ್ಟು ಬೇಕಾಗತ್ತೆ ನೋಡಿ, ಇದು ನಾನು ಯೂಸ್ ಮಾಡ್ತಿರೋದು 5S ಅಕೌಂಟ್. ಓಕೆ, ಈ 5S ಅಕೌಂಟ್ ಅಲ್ಲಿ ಇಲ್ಲಿ ಒಂದು ಬಾಸ್ಕೆಟ್ ಆರ್ಡರ್ ಅಂತ ಬರುತ್ತೆ, ಪ್ರತಿಯೊಂದರಲ್ಲೂ ಬರುತ್ತೆ. ನೀವು ಏಂಜಲ್ ಪ್ರತಿಯೊಬ್ರು ಕೊಡ್ತಾರೆ ನೋಡಿ. ಸೊ ಇಲ್ಲಿ ಒಂದು ಬಾಸ್ಕೆಟ್ ಕ್ರಿಯೇಟ್ ಮಾಡೋಣ. ಓಕೆ, ಬಾಸ್ಕೆಟ್ ಕ್ರಿಯೇಟ್ ಮಾಡಿ, 1 ಸೆಕೆಂಡ್. ಇಲ್ಲಿ ನಾವೇನ್ ಮಾಡೋಣ, ಎಟ್ ದ ಮನಿದು ಕಾಲ್ ಇನ್ಪುಟ್ ಎರಡನ್ನು ಸೆಲ್ ಮಾಡೋಣ. ಸೊ 25,500 ಕಾಲ್ ಆಪ್ಷನ್ ಇದನ್ನ ಸೆಲ್ ಹಾಕೋಣ. ಓಕೆ, ಸೊ ಎರಡು ಮಾರ್ಕೆಟ್ ಆರ್ಡರ್ ಇರಲಿ, ಆಡ್ ಕೊಡೋಣ. ನೋಡಿ, 1 ಲಾಟ್ ಮಾಡಕ್ಕೆ ಎಷ್ಟು ಬೇಕು, 2,25,000 ಬೇಕು. ಸೊ ಕಾಲ್ ಹಾಕೊಂಡ್ನಲ್ಲ 25,500 ಪುಟ್ ಹಾಕೊಂತೀನಿ. ಈಗ ಪುಟ್ ಆಪ್ಷನ್ ಅಂತೀವಿ, ಸೇಮ್ ಎಕ್ಸ್ಪೈರಿ ಇರ್ಬೇಕು, ಮತ್ತೆ ಬೇರೆ ಬೇರೆ ಎಕ್ಸ್ಪೈರಿ ತಗೋಬೇಡಿ, ಸೇಮ್ ಎಕ್ಸ್ಪೈರಿ ಇರಬೇಕು, ಸೇಮ್ ಲಾಟ್ ಇರಬೇಕು. ಸೊ ಇದನ್ನ ನಾನು ಆಡ್ ಮಾಡ್ಕೊಂಡು ನೋಡಿ, ನಾನು ಏನ್ ಮಾಡಿದೆ ಇಲ್ಲಿ, ಇದು ಬಾಸ್ಕೆಟ್ ಕ್ರಿಯೇಟ್ ಮಾಡ್ಕೊಂಡೆ. ಸೊ ಒಂದು ಕಾಲ್ ಆಪ್ಷನ್, ಒಂದು ಪುಟ್ ಆಪ್ಷನ್ ಎರಡನ್ನೂ ಒಟ್ಟಿಗೆ ಸೆಲ್ ಮಾಡ್ತೀನಿ ಅಂತ ಸಹಿತ ನಿಮಗೆ ಬೇಕಾಗಿರುತ್ತೆ 2,63,686 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಇರಲೇಬೇಕು. ಒಂದು ಲಾಟ್ ನ ನೀವು ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಸೆಲ್ ಮಾಡ್ತೀರಿ ಅಂದ್ರೆ. ಸೊ ಇಷ್ಟು ಬಹಳಷ್ಟು ಜನಕ್ಕೆ ಇರಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಇದಕ್ಕೆ ನಾವು ಹೆಡ್ಜಿಂಗ್ ಮಾಡ್ಕೋಬೇಕು. ಹೆಡ್ಜಿಂಗ್ ಅಂದ್ರೆ ಏನು, ಈಗ ನಾವೇನ್ ಮಾಡಿವಿ, ಎಟ್ ದ ಮನಿಯ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡನ್ನು ಏನ್ ಮಾಡಿವಿ, ಸೇಲ್ ಮಾಡಿವಲ್ವಾ. ಸೊ ನಾವೇನ್ ಮಾಡೋಣ, ಈಗ ಓ ಟಿ ಎಮ್ದು ಕಾಲ್ ಆಪ್ಷನ್ ಮತ್ತೆ ಓ ಟಿ ಎಮ್ದು ಪುಟ್ ಆಪ್ಷನ್ ಇವೆರಡನ್ನು ಸಹಿತ ನಾವೇನ್ ಮಾಡೋಣ, ಬೈ ಮಾಡ್ಕೊಳ್ಳೋಣ. ಇಲ್ಲೇ ಇದೆರಡಕ್ಕೂ ಹಾಕಿ ತೋರಿಸ್ತೀನಿ ನೋಡಿ ಏನಾಗುತ್ತೆ ಅಂತ. ಓಕೆನಾ, ಸೊ ಈಗ ಉದಾಹರಣೆಗೆ ಮಾರ್ಕೆಟ್ ಈಗ 25,500 ಕಾಲ್ ಇದೆ ಏನ್ರಿ, ನಾವ್ ಇದಕ್ಕೆ ಏನ್ ಮಾಡೋಣ, 26,000 ರೂಪಾಯಿದು ಕಾಲ್ ಆಪ್ಷನ್ ನ ಬೈ ಮಾಡೋಣ, ಅಂದ್ರೆ ಇದಕ್ಕೆ ಆಡ್ ಮಾಡೋಣ. ನೋಡಿ ಅವಾಗ ಏನಾಗುತ್ತೆ ಅಂತೇಳಿ. ಸೊ ಇದಕ್ಕೆ ಏನ್ ಮಾಡೋಣ, 26,000 ಕಾಲ್ ಆಪ್ಷನ್ ನಿಫ್ಟಿ ಇದನ್ನ ಬೈ ಮಾಡೋಣ. ಓಕೆ, ಇದನ್ನ ಇಲ್ಲಿ ಇದಕ್ಕೆ ಮಾಡಿ ನೋಡಿ. ಈಗ ನಮ್ಗೆ ಎಷ್ಟಾಯ್ತು, ಈಗ ನಮಗೆ ಬೇಕಾಯ್ತು 2,44,918 ಬೇಕು. ಓಕೆ ಓಕೆ, ಈಗ ಇನ್ನೊಂದು ಮಾಡೋಣ. ಏನ್ ಮಾಡೋಣ ಅಂದ್ರೆ, ಈಗ ಕಾಲ್ ಆಪ್ಷನ್ ಹಾಕಿದ್ವಲ್ಲ, ಪುಟ್ ಆಪ್ಷನ್ ಹಾಕೋಣ. ಯಾವ್ದು ಪುಟ್ ಆಪ್ಷನ್ ತಗೊಳ್ಳೋಣ ನೋಡಿ, 25,500 ಪುಟ್ ತಗೊಂಡಿವಲ್ಲ ಅಂದ್ರೆ ಇದು 500 ಪಾಯಿಂಟ್ ಕ್ಯಾಡ್ ಇರುತ್ತೆ ಅಂದ್ರೆ 25,000 ಪುಟ್ ಆಪ್ಷನ್ ನ ಬೈ ಮಾಡ್ಕೊಳ್ಳೋಣ. 25,000 ಪುಟ್ ಆಪ್ಷನ್ ನ ಬೈ ಮಾಡ್ಕೊಳ್ಳೋಣ. 25,000 ಪುಟ್ ಆಪ್ಷನ್ ಬೈಗೆ ಹಾಕೋಣ ಸರ್.
ಸೊ ನೋಡಿ ಅವಾಗ ಏನಾಯ್ತು, ಈಗ ನೀವು ಇನ್ ಕೇಸ್ ಆಫ್ ಸ್ಟ್ರಾಡಲ್ ಮಾಡ್ಕೊಂಡಿರಿ ಅಂದ್ರೆ ಎಟ್ ದ ಮನಿಯ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡು ಸೇಲ್ ಮಾಡಕ್ ನಿಮ್ಗೆ ಎಷ್ಟು ಬೇಕಾಯ್ತು, 2,44,000 ಬೇಕಾಯ್ತು, ಅಲ್ಲ 63,000. ಓಕೆ, ಈಗ ನಾವೇನ್ ಮಾಡಿದ್ವಿ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಮತ್ತೆ ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಎರಡನ್ನೂ ಬೈ ಮಾಡ್ಕೊಂಡ್ವಿ. ಅವಾಗ ನಮ್ಗೆ ಎಷ್ಟು ಬೇಕು ಅಮೌಂಟ್ ಅಂದ್ರೆ 1,13,600 ರೂಪಾಯಿ. ಅಲ್ಲಿಗೆ ಎಷ್ಟು ಕಡಿಮೆ ಆಯ್ತು ನೋಡಿ, 1.5 ಲಕ್ಷ ಕಡಿಮೆ ಆಯ್ತು. ಸೊ ಇದು ನಾವೇನಂತೀವಿ, ಸ್ಟ್ರಾಡಲ್ ಮಾಡಿದಾಗ ನೀವು ಯಾವತ್ತು OTM 2 ಬೈ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ಮಾರ್ಜಿನ್ ಬೆನಿಫಿಟ್ ಸಿಗುತ್ತೆ. ಓಕೆ ಸರ್, ಈಗ ಎರಡನ್ನೂ ಸೆಲ್ ಮಾಡಲ್ಲ ಸರ್, ನಾವು ಒಂದು ಸೆಲ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ಬರೀ ನಾನು ಕಾಲ್ ಆಪ್ಷನ್ ಸೆಲ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಕಾಲ್ ಆಪ್ಷನ್ ಅಷ್ಟೇ ಸೆಲ್ ಮಾಡ್ತೀನಿ, ನಿಮ್ಗೆ ಅನ್ಸುತ್ತೆ ಮಾರ್ಕೆಟ್ ಇವತ್ತು ಕೆರಡೆ ಬೀಳುತ್ತೆ ಅನ್ಸುತ್ತೆ, ನೀವು ಕಾಲ್ ಆಪ್ಷನ್ ಅಷ್ಟೇ ಸೆಲ್ ಮಾಡ್ತೀನಿ ಅನ್ಕೊಳ್ಳಿ. ಉದಾಹರಣೆಗೆ ಏನ್ ಮಾಡ್ಕೋಬೇಕು ನೋಡಿ, 25,500 ಸಿ ಆಪ್ಷನ್ ನೀವು ಸೆಲ್ ಮಾಡ್ತಾ ಇದ್ದೀರಾ ಎಟ್ ದ ಮನಿದು. ಅದೇ ರೀತಿ 26,000 ಕಾಲ್ ಆಪ್ಷನ್ ನ ಬೈ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, 75,000 ರೂಪಾಯಿ ಸಾಕು. ಸೊ 75,000 ಆಯ್ತು ಅಂದ್ರೆ ನೀವೇನ್ ಮಾಡ್ತೀರಾ, ಇದನ್ನ ಮಾಡ್ತೀರಿ. ಬರೀ ನೇಕೆಡ್ ಸೆಲ್ ಮಾಡಿ ಎಷ್ಟು ಬೇಕಾಯ್ತು, 2,23,000 ಎಷ್ಟೋ ಬೇಕಾಯ್ತಲ್ವಾ, ಈಗ ಬರೀ 75,000 ರೂಪಾಯಿ ಆಗುತ್ತೆ, ಬರೀ 75,000 ರೂಪಾಯಿ ಆಗುತ್ತೆ. ಅದೇ ರೀತಿ ಪುಟ್ ಆಪ್ಷನ್ ಅಂಡ್ ಈ ತರ ಮಾಡ್ಕೊಂಡಿರ್ತೀರಿ ಅನ್ಕೊಳ್ಳಿ. ಯಾವ ತರ ನೀವೇನ್ ಮಾಡ್ತೀರಿ ಅಂದ್ರೆ, ಒಂದು ಸೆಲ್ ಮಾಡಿರ್ತೀರಿ, ಒಂದು ಬೈ ಮಾಡಿರ್ತೀರಿ. ನೀವೇ ಈ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಇದನ್ನ ನೀವು ಏನ್ ಮಾಡಿರ್ತೀರಿ, ಪೊಸಿಷನ್ ಇನಿಷಿಯೇಟ್ ಮಾಡ್ತೀರಿ. ನಂತರ ನೀವು ಯಾವತ್ತು ಯೋಚನೆ ಏನ್ ಮಾಡ್ಬೇಕು ಅಂದ್ರೆ, ಏನ್ ಆಪ್ಷನ್ ಬೈ ಮಾಡಿರ್ತೀರಾ ಅದನ್ನ ಫಸ್ಟ್ ಸೆಲ್ ಮಾಡಿ, ನಂತರ ಸೆಲ್ ಮಾಡಿದ್ದನ್ನ ಬೈ ಮಾಡ್ಕೊಳ್ಳಿ. ಅವಾಗ ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ, ನೀವೇನ್ ಮಾಡ್ಬೇಕು, ಫಸ್ಟ್ ಒಂದು ಆಪ್ಷನ್ ಸೆಲ್ ಮಾಡಿರ್ತೀರಿ ಅಂದ್ರೆ, ಆಮೇಲೆ ಇನ್ನೊಂದು ಆಪ್ಷನ್ ಬೈ ಮಾಡಿರ್ತೀರಿ. ನೀವು ಯಾವತ್ತು ಮಾರ್ಕೆಟ್ ನೀವು ಅಂದ್ರೆ ನೀವು ಆರ್ಡರ್ಗಳೆಲ್ಲ ಮುಗೀತಪ್ಪ, ನನ್ನ ಟ್ರೇಡ್ ಮುಗೀತು ಅಂದಾಗ ಯಾವತ್ತು ಅಷ್ಟೇ ಈ ಬೈ ಏನ್ ಮಾಡ್ತೀರಿ ಅದನ್ನ ಸೆಲ್ ಮಾಡಿದನ್ನ ಬೈ ಮಾಡ್ಕೊಳ್ಳಿ, ನೀವು ಮಾರ್ಜಿನ್ ಬೆನಿಫಿಟ್ ತಗೊಂಡಾಗ. ಓಕೆ, ಬೇಡಪ್ಪ ನಾನೀಗ ಕಾಲ್ ಸೆಲ್ ಮಾಡಲ್ಲ ಅಂತ ಅನ್ಕೊಳ್ಳಿ, ಪುಟ್ ಆಪ್ಷನ್ ಸೆಲ್ ಮಾಡ್ಬೇಕು ಅಂತ ಇರ್ತೀರಿ. ಓಕೆ, ಸೊ ಪುಟ್ ಆಪ್ಷನ್ ಸೆಲ್ ಮಾಡ್ಬೇಕು ನೀವು, ಎರಡು ತೆಗೋಣ. ಸೊ 25,500 ಪುಟ್ ಆಪ್ಷನ್ ನೀವು ಸೆಲ್ ಮಾಡ್ಬೇಕಪ್ಪ. ನಿಮ್ಗೆ ಅನ್ಸುತ್ತೆ ಮಾರ್ಕೆಟ್ ಇಂದ ಮೇಲ್ ಹೋಗುತ್ತೆ ಅಂತ, ನಿಮ್ ವ್ಯೂ ಮೇಲೆ ಡಿಪೆಂಡ್ ಆಯ್ತಾ. ಪುಟ್ ಆಪ್ಷನ್ ನೀವು ಸೆಲ್ ಮಾಡ್ಬೇಕು ನೋಡಿ, ಇಲ್ಲಿ ಸೆಲ್ಲಿ ಹಾಕ್ತೀನಿ. ನೀವು ನೇಕೆಡ್ ಆಪ್ಷನ್ ಸೆಲ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಬೇಕು ಇನ್ವೆಸ್ಟ್ಮೆಂಟು, 2,06,000 ಬೇಕು. ಇದು ನೇಕೆಡ್ ಆಪ್ಷನ್ ಸೆಲ್ಲಿಂಗ್. ಓಕೆ, ಇದಕ್ಕೆ ನಾವು ಒಂದು ಹೆಡ್ಜ್ ಮಾಡ್ಕೊಂಡ್ಬಿಡಿ. ಹೆಂಗ್ ಹೆಡ್ಜ್ ಮಾಡ್ತೀರಿ, ಅದಕ್ಕೂ 500 ಪಾಯಿಂಟ್ ಕೆಳಗೆ ಇರೋದು ಅಂದ್ರೆ 25,000 ರೂಪಾಯಿದು 25,000 ರೂಪಾಯಿದು ನಿಫ್ಟಿ ಪುಟ್ ಆಪ್ಷನ್ ನ ಬೈ ಮಾಡ್ಕೊಳ್ಳಿ. ಸೊ ಬೈ ಮಾಡ್ಕೊಳ್ಳಿ, ಅವಾಗ ನಿಮಗೆ 72,000 ರೂಪಾಯಿ ಸಾಕು. ಎಷ್ಟು, 72,000 ರೂಪಾಯಿ ಸಾಕು. ಈ ಮೂಲಕ ನಾವೇನ್ ಮಾಡ್ಕೋಬಹುದು, ಕಡಿಮೆ ಬಂಡವಾಳದಿಂದ ಅಂದ್ರೆ 2 OTM ಬೈ ಮಾಡ್ಕೊಳ್ಳೋದ್ರಿಂದ ನಾವೇನ್ ಮಾಡ್ತೀವಿ, ಮಾರ್ಜಿನ್ ಬೆನಿಫಿಟ್ ತಗೊಂತೀವಿ. ಓಕೆ, ಈ ರೀತಿ ನಾವೇನ್ ಮಾಡೋದು, ಕಡಿಮೆ ಬಂಡವಾಳದಿಂದ ಆಪ್ಷನ್ ಸೆಲ್ಲಿಂಗ್ ಸಹಿತ ನಾವು ಮಾಡಬಹುದು. ಓಕೆನಾ, ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಜಸ್ಟ್ ಕಾಮೆಂಟ್ ಮಾಡಿ, ನಾನು ನಿಮಗೆ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೊಡ್ತೀನಿ. ಓಕೆ.